ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪೈಥಾನ್ನ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಇನ್ಸ್ಟಾಲ್ ಮಾಡ್ಕೊಂಡು ಅದು ಯಾವ ಥರ ಇನ್ಸ್ಟಾಲ್ ಆಗಿದೆ ಇಲ್ಲ ಅಂತ ಚೆಕಪ್ ಮಾಡೋದಕ್ಕೋಸ್ಕರ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪೈಥಾನ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಒಂದು ಪೈಥಾನ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಪೈಥಾನ್ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡಿ ಡೌನ್ಲೋಡ್ ಪೈಥಾನ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಡೌನ್ಲೋಡ್ ಪೈಥಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ನಿಮಗೆ ಯಾವ್ಯಾವ ವರ್ಷನ್ ಎಲ್ಲ ಕಾಣಿಸ್ತಾ ಇದೆಯೋ ಆ ವರ್ಷನ್ಗಳನ್ನ ನಾವು ನೋಡ್ಬೋದು. ಇಲ್ಲಿ ಫಸ್ಟ್ ಒನ್ ಒಂದು ಏನು ಯೆಲ್ಲೋ ಕಲರ್ ಅಲ್ಲಿ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಡೌನ್ಲೋಡ್ ಪೈಥಾನ್ 3.13.3 ಅಂತ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಯಾವುದೇ ಜಾಸ್ತಿ ಆಪ್ಷನ್ಸ್ ಇದೆ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲ. ಇದು ಅಫಿಷಿಯಲ್ ವೆಬ್ಸೈಟ್. ನೀವು ಅಫಿಷಿಯಲ್ ವೆಬ್ಸೈಟ್ ಅಂತ ಯಾವ ತರ ನೋಡ್ಕೋಬಹುದು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ www.python.org ಅಂತ ಕಾಣಿಸ್ತದೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಫಿಷಿಯಲ್ ವೆಬ್ಸೈಟ್. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ. ನೆಕ್ಸ್ಟ್ ನಿಮ್ಗೆ ಏನಾದರೂ ಓಲ್ಡ್ ವರ್ಷನ್ಸ್ ಬೇಕು ಅಂತಂದ್ರೆ ಇಲ್ಲ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಾವು ನೋಡ್ಬೋದು 13.14 ಸಹ ಇದೆ, 13 ಇದೆ, 13.12 ಇದೆ, 11 ಇದೆ, ಹೀಗೆ ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಅದಕ್ಕೂ ಅದಕ್ಕೂ ಓಲ್ಡ್ ವರ್ಷನ್ ನೋಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಇದೆ. ಓಕೆ, ಅದಕ್ಕೆ ಡೌನ್ಲೋಡ್ ಆಪ್ಷನ್ಸ್ ಬೇಕು ಅಂತಂದ್ರೆ ಇಲ್ಲಿ ನಾವು ಡೌನ್ಲೋಡ್ ಆಪ್ಷನ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಯಾವ್ಯಾವಾಗ ರಿಲೀಸ್ ಆಗಿದೆ ಅಂತ ಸಹ ಗೊತ್ತಾಗುತ್ತೆ. ನೆಕ್ಸ್ಟು ನಾವು ಒಂದು ವಿಂಡೋಸಿಗೆ ಅಥವಾ ಮ್ಯಾಕಿಗೆ ಈ ಥರ ಬೇಕಂದ್ರೆ ಸಪ್ರೇಟಾಗಿ ತಗೋಬೇಕಾಗುತ್ತೆ. ಬಟ್ ನಮಗೆ ಇಲ್ಲಿ ವಿಂಡೋಸಿಗೆ ಆಗಿರೋದ್ರಿಂದ ವಿಂಡೋಸಿಗೆ ಅಂತಾನೆ ಕ್ಲಿಕ್ ಮಾಡಿದ್ದೀನಿ. ಅದರ್ವೈಸ್ ನಿಮಗೆ ವಿಂಡೋಸಿಗೆ ಅಥವಾ ಯುನಿಕ್ಸಿಗೆ ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ಲುಕಿಂಗ್ ಫಾರ್ ದ ಪೈಥಾನ್ ವಿತ್ ಡಿಫ್ರೆಂಟ್ OS ಪೈಥಾನ್ ಫಾರ್ ವಿಂಡೋಸ್ ಅಂತ ಇದೆ. ನಿಮ್ದು ಏನಾದರೂ ಯುನಿಕ್ಸ್ ಅಥವಾ ಮ್ಯಾಕ್ಸ್ ಆಗಿತ್ತು ಅಂತಂದ್ರೆ ಇದ್ರ ಮೇಲೆ ಮ್ಯಾಕ್ಸ್ ಆಗಿರೋರು ಮ್ಯಾಕ್ಸ್ ಕ್ಲಿಕ್ ಮಾಡಿ, ಅಥವಾ ಯುನಿಕ್ಸ್ ಆಗಿರೋರು ಅಥವಾ ಲಿನಕ್ಸ್ ಆಗಿರೋರು ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ದಿಸ್ ಲಿಂಕ್. ಓಕೆ, ನೆಕ್ಸ್ಟು ನಾವಿಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂಥ ಒಂದು ಲಿಂಕ್ ನೋಡೋಣ ಯಾವ ಥರ ಓಪನ್ ಮಾಡೋದು ಅಂತ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ನಾನು ನೋಡ್ಬೋದು ಇಲ್ಲಿ ಪೈಥಾನ್ ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿಫೈ, ರಿಪೇರ್ ಅಂಡ್ ಅನ್ಇನ್ಸ್ಟಾಲ್ ಅಂತ ಇದೆ. ಮಾಡಿಫೈ ಅಂತ ಕೊಡಿ. ನಿಮಗೆ ಸ್ಟಾರ್ಟಿಂಗ್ ಯಾವ ಥರ ತೋರಿಸ್ತಂದ್ರೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಏನಾಗಿದೆ ನನ್ನಲ್ಲಿ ಡೌನ್ಲೋಡ್ ಆಗಿರೋದ್ರಿಂದ ನಾನು ನಿಮಗೆ ಯಾವ ಥರ ಡೌನ್ಲೋಡ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತೀನಿ. ಓಕೆ, ನಿಮ್ಮ ಒಂದು ಕಮೆಂಟ್ ಪ್ರಾಂಪ್ಟ್ಗೆ ಓಪನ್ ಮಾಡಿ. ಕಮೆಂಟ್ ಪ್ರಾಂಪ್ಟಲ್ಲಿ ಪೈಥಾನ್ ಸ್ಪೇಸ್ --- ವರ್ಷನ್ ಅಂತ ಕ್ಲಿಕ್ ಮಾಡಿ. ವರ್ಷನ್ ಅಂತ ಕ್ಲಿಕ್ ಮಾಡಿದರೆ ಯಾವ ವರ್ಷನಲ್ಲಿ ಇದ್ದೀರಾ ಅಂತ ಸಹ ತೋರಿಸುತ್ತೆ. ನೆಕ್ಸ್ಟ್ ಪೈಥಾನ್ ಪಿಪ್ ಅಂತ ಕ್ಲಿಕ್ ಮಾಡಿ. ಪಿಪ್ ಸ್ಪೇಸ್ --- ವರ್ಷನ್ ಅಂತ ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡ್ಬೋದು ಯಾವ ಪಿಪ್ಪಲ್ಲಿ ಯಾವುದಿದು 25.0.1 ಈ ಒಂದು ಪಿಪ್ ಇನ್ಸ್ಟಾಲ್ ಆಗಿದೆ ಅಂತ ತೋರಿಸುತ್ತೆ. ನಿಮಗೆ ಕಂಪ್ಲೀಟ್ ಆಗಿ ಪೈಥಾನ್ ಇನ್ಸ್ಟಾಲ್ ಆಗಿದೆ ಇಲ್ಲ ಅಂತ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂತಂದರೆ ಒಂದು ಸಣ್ಣದೊಂದು ಆಡಿಷನ್ನ ಹಾಕ್ಬಿಟ್ಟು ನೋಡೋಣ. ಅದರ್ವೈಸ್ ಪಿಪ್ ಅಂತ ಹಾಕ್ಬಿಟ್ಟು ಸ್ಪೇಸ್ --- ಅಂತ ಹಾಕಿ. ಇದು ವರ್ಷನ್ ಮೇಲೆ ಚೇಂಜ್ ಆಗುತ್ತೆ. ನಿಮ್ದೇನಾದರೂ 13.3.13.0 ಮೇಲ್ಗಡೆ ಇತ್ತು ಅಂದ್ರೆ 14.3.13 ಈ ತರ ವರ್ಷನ್ ಏನಾದರೂ ಇತ್ತು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಪಿಪ್ ಸ್ಪೇಸ್ --- ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ಓನ್ಲಿ ಪಿಪ್. ಬಿಲೋ ನಿಮಗೆ 3.12 ಅಥವಾ ಬಿಲೋ 3.10 ಈ ತರ ಏನಾದರೂ ನಿಮ್ದು ವರ್ಷನ್ ಇತ್ತು ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಓನ್ಲಿ ಪಿಪ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ ಹೆಲ್ಪ್ ಅಂತ ಟೈಪ್ ಮಾಡಿದ್ರೆ ಈ ತರ ನಿಮಗೆ ಕ್ಲಿಯರ್ ಆಗಿ ಬರಬೇಕು. ಈ ತರ ಕ್ಲಿಯರ್ ಆಗಿ ಬಂದಿತ್ತು ಅಂತಂದ್ರೆ ಏನಾಗುತ್ತೆ ಇನ್ಸ್ಟಾಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದರ್ವೈಸ್ ನಾನು ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಕಮೆಂಟ್ ಮಾಡಿ, ನಾನು ಅನ್ಇನ್ಸ್ಟಾಲ್ ಮಾಡಿ ಸಹ ನಿಮಗೆ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ನಿಮಗೆ ಗೊತ್ತಾಯಿತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.